ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶ್ಫಾಕ್ ಅಹಮದ್, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತುಮಕೂರು. ಇವತ್ತು ನಾವು ಒಂದು ಪ್ರಮುಖ ವಿಷಯವನ್ನು ಚರ್ಚೆ ಮಾಡೋಣ. ಫ್ಯಾಕ್ಟರ್ಸ್ ಆಫ್ ಯುನಿಟಿ ಇನ್ ಡೈವರ್ಸಿಟಿ, ಯುನಿಟಿ ಇನ್ ಡೈವರ್ಸಿಟಿ ಇನ್ ಇಂಡಿಯಾ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡೋಣ. ಅದರಲ್ಲಿ ಮೊದಲನೇದು ಜಿಯಾಗ್ರಫಿಕಲ್ ಯುನಿಟಿ ಅಂತಕ್ಕಂಥದ್ದು. India has maintained geographically unity. The geographical location of Bharatavarsha had been described in the Vishnu Purana. It says the country that lies to the north of the ocean and to the south of the snowy mountains is called Bharata. The kings like Chandragupta Maurya, Ashoka, Pushyamitra, Sunga, Kanishka, Chandragupta, Harshavardhana, and others considered India as a geographically united. In the medieval period, Akbar, Shah Jahan, and others considered this land as a single entity and ruled over it. British also did the same thing. ಅಂದರೆ ಭೌಗೋಳಿಕ ಏಕತೆ ಅಂತಕ್ಕಂಥದ್ದು ಭಾರತದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದು. ಭಾರತವು ಭೌಗೋಳಿಕ ಏಕತೆಯನ್ನು ಹೊಂದಿದೆ. ವಿಷ್ಣು ಪುರಾಣದಲ್ಲಿ ಭರತವರ್ಷ ಅಂತಕ್ಕಂಥ ಪದದ ಬಳಕೆ ನಾವು ಕಾಣ್ತೇವೆ. ಅದಲ್ಲದೆ ಇದರ ಪ್ರಕಾರ ಸಮುದ್ರದ ಉತ್ತರ ಭಾಗದಲ್ಲಿ ಮತ್ತು ಹಿಮದಿಂದ ಆವೃತವಾಗಿರ್ತಕ್ಕಂತಹ ಪರ್ವತ ಶ್ರೇಣಿಯ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪ್ರದೇಶವನ್ನು ನಾವು ಭಾರತ ಅಂಥೇಳಿ ಕರೀತೇವೆ. ಅಂದಿನ ದೊರೆಗಳಾದಂತಹ ಚಂದ್ರಗುಪ್ತ ಮೌರ್ಯ, ಅಶೋಕ, ಪುಷ್ಯಮಿತ್ರ, ಕಾನಿಷ್ಕ, ಚಂದ್ರಗುಪ್ತ ದ ಸೆಕೆಂಡ್, ಹರ್ಷವರ್ಧನ ಮುಂತಾದವರು ಭಾರತವನ್ನು ಒಂದು ಭೌಗೋಳಿಕ ಘಟಕವಾಗಿ ಪರಿಗಣಿಸಿದ್ರು ಅಂತಕ್ಕಂಥದ್ದನ್ನು ನಾವು ಗಮನಕ್ಕೆ ತೆಗೆದುಕೋಬೇಕಾಗ್ತದೆ. ಮಧ್ಯಕಾಲೀನ ಭಾರತದಲ್ಲಿ ಅಕ್ಬರ್, ಶಹಜಹಾನ್ ಮತ್ತು ಇನ್ನಿತರರು ಈ ಪ್ರದೇಶವನ್ನು ಒಂದೇ ಭೌಗೋಳಿಕವಾಗಿರ್ತಕ್ಕಂಥ ಪ್ರದೇಶ ಅಂಥೇಳಿ ನಿರ್ಧರಿಸಿ ಆಳ್ವಿಕೆ ನಡೆಸಿದಂಥದ್ದನ್ನು ನಾವು ಕಾಣ್ಬೋದು. ಅದೇ ಥರ ಬ್ರಿಟಿಷರು ಸಹ ಇದನ್ನೇ ಮುಂದುವರಿಸ್ಕೊಂಡು ಹೋದದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅದಲ್ಲದೆ ಭಾರತ ಸ್ವತಂತ್ರ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇರ್ತಕ್ಕಂಥ ಪ್ರದೇಶವನ್ನು ನಾವು ಭಾರತ ಅಂತ ಗುರುತಿಸ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲ್ಪಟ್ಟಿರೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಭಾರತ ಮಾತಾ ಮತ್ತು ರಾಷ್ಟ್ರಗೀತೆ, ವಂದೇ ಮಾತರಂ ಮುಂತಾದಂತಹ ಪದಗಳೇನಿದೆ, ಭಾರತ ಅಂತಕ್ಕಂಥದ್ದು ಒಂದು ಭೌಗೋಳಿಕವಾಗಿರ್ತಕ್ಕಂತಹ ಏಕತೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ನಾವು ಅಲ್ಲಿ ಗಮನಿಸ್ತೇವೆ. ಎರಡನೇದು ಪೊಲಿಟಿಕಲ್ ಯುನಿಟಿ ಅಂತಕ್ಕಂಥದ್ದು. ದ ಪೊಲಿಟಿಕಲ್ ಯುನಿಟಿ ಇನ್ ದ ಲೀಡರ್ಶಿಪ್ ಆಫ್ ಚಂದ್ರಗುಪ್ತ ಮೌರ್ಯ, ಕಾನ್ಸೆಪ್ಟ್ ಆಫ್ ಚಕ್ರವರ್ತಿ ಬಿಗೇನ್ ಟು ಇವಾಲ್ವ್ ಅಂಡ್ ಅಶೋಕ, ಸಮುದ್ರಗುಪ್ತ, ಚಂದ್ರಗುಪ್ತ, ಹರ್ಷವರ್ಧನ, ಅಕ್ಬರ್, ಮೆನಿ ಅದರ್ಸ್ maintained it even after British conquest of India and present democratic setup of India also maintained it. ಅಂದರೆ ಮೂಲತಃ ರಾಜಕೀಯ ಏಕತೆ ಅಂತಕ್ಕಂಥದ್ದು ಭಾರತದ ಐಕ್ಯತೆಯಲ್ಲಿ ನಾವು ಗಮನಿಸ್ತೇವೆ. ಚಂದ್ರಗುಪ್ತನ ಕಾಲದಲ್ಲಿ ಚಕ್ರವರ್ತಿ ಅಂತಕ್ಕಂಥದ್ದನ್ನು ಹೆಸರಲ್ಲಿ ಕರೀತಕ್ಕಂಥದ್ದು, ಅಶೋಕ, ಚಂದ್ರಗುಪ್ತ, ಹರ್ಷವರ್ಧನ, ಅಕ್ಬರ್ ಮುಂತಾದಂತಹ ಸಂದರ್ಭದಲ್ಲಿ ಭಾರತವನ್ನು ಒಂದು ರಾಜಕೀಯ ಐಕ್ಯತೆಗೆ ಸಾಕ್ಷಿಯಾಗಿರ್ತಕ್ಕಂಥ ಒಂದು ಪ್ರದೇಶ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಅಲ್ಲದೆ ಸ್ವತಂತ್ರ ನಂತರವೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಯೂ ಸಹ ಇಡೀ ಭಾರತ ಅಂತಕ್ಕಂಥದ್ದು ಒಂದು ಐಕ್ಯವಾಗಿರ್ತಕ್ಕಂತಹ ರಾಷ್ಟ್ರ ಅಥವಾ ರಾಜಕೀಯ ಏಕತೆ ಅಂತಕ್ಕಂಥದ್ದು ಇಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ವಿವಿಧತೆಯಲ್ಲಿ ಏಕತೆಯಲ್ಲಿ ನಾವು ಪೊಲಿಟಿಕಲ್ ಯೂನಿಟಿ ಅಥವಾ ರಾಜಕೀಯ ಏಕತೆಯೂ ಸಹ ಒಂದಾಗಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗ್ತದೆ. ಇದಲ್ಲದೆ ರಿಲಿಜಿಯಸ್ ಯೂನಿಟಿ ಅಂತಕ್ಕಂಥದ್ದು. Many sects and creeds began to rise in this
soil and gained momentum. Everybody pays respect to Ramayana, Mahabharata, and scripts anywhere and everywhere in the country. Holy places in India are adored by everybody. Many holy places, Mathura, Kashi, Puri, common gods like Vishnu, Brahma, Shiva, Ganesha, goddesses like Durga, Lakshmi, Saraswati, Kali, Katyayini were worshipped here. ಅಂತಂದರೆ ಧಾರ್ಮಿಕ ಏಕತೆ ಅಂತಕ್ಕಂಥದ್ದು ಸಹ ಭಾರತದಲ್ಲಿ ಇತ್ತು. ಭಾರತದಲ್ಲಿ ಸಾಕಷ್ಟು ಪಂಗಡಗಳು ಪಂಥಗಳು ಹುಟ್ಟುಕೊಂಡು ಬೆಳೆದಿವೆ. ಆದರೆ ಎಲ್ಲರೂ ಸಹ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳಿಗೆ ಭಾರತದಾದ್ಯಂತ ಗೌರವವನ್ನು ನೀಡಲಾಗ್ತದೆ. ಭಾರತದ ಪ್ರತಿಯೊಂದು ಪವಿತ್ರ ಸ್ಥಳಗಳನ್ನು ಸಹ ಎಲ್ಲರೂ ಸಹ ಒಪ್ಪಿ ನಡೀತಾರೆ. ಕಾಶಿ, ಮಥುರಾ, ಪೂರಿ ಮುಂತಾದಂತಹ ಪ್ರಮುಖವಾಗಿರ್ತಕ್ಕಂತಹ ಧಾರ್ಮಿಕ ಪ್ರದೇಶಗಳು ಅಲ್ಲದೆ ವಿಷ್ಣು, ಬ್ರಹ್ಮ, ಶಿವ, ಗಣೇಶನಂತಹ ದೇವರುಗಳನ್ನು, ದುರ್ಗಾ, ಲಕ್ಷ್ಮೀ, ಸರಸ್ವತಿ, ಕಾಳಿ ಮುಂತಾದಂತಹ ದೇವತೆಗಳನ್ನೂ ಸಹ ಸಾಮಾನ್ಯವಾಗಿ ಇಲ್ಲಿ ಆರಾಧಿಸ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹೀಗಾಗಿ ಭಾರತದಲ್ಲಿ ಧಾರ್ಮಿಕ ಐಕ್ಯತೆ ಅಂತಕ್ಕಂಥದ್ದು ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಇದೇ ಅಲ್ಲದೆ ಸಾಂಸ್ಕೃತಿಕ ಏಕತೆ ಅಂತಕ್ಕಂಥದ್ದು ಸಹ ಭಾರತದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಭಾರತದಲ್ಲಿ ವಿವಿಧ ಭಾಷೆ, ಧರ್ಮ, ವೇಷಭೂಷಣ, ವರ್ತನೆಗಳಿದ್ದರೂ ಸಹ ಭಾರತದ ಸಂಸ್ಕೃತಿ ಅಂತಕ್ಕಂಥದ್ದು ಏಕತೆಯನ್ನು ಹೊಂದಿದೆ ಅಂತಕ್ಕಂಥದ್ದು. ಅದನ್ನು ವಾಸ್ತುಶಿಲ್ಪಗಳು ಅಥವಾ ಹಬ್ಬಗಳಾಗಿರ್ತಕ್ಕಂತಹ ಹೋಳಿ, ದೀಪಾವಳಿ, ದಸರಾ, ರಕ್ಷಾಬಂಧನ, ಈದ್, ಕ್ರಿಸ್ಮಸ್ ಈ ಥರದ ಒಂದು ಹಬ್ಬಗಳೇನಿದೆ ಭಾರತದಾದ್ಯಂತ ಆಚರಿಸಲಾಗ್ತದೆ. ಮುಂದುವರೆದು ಕುಂಭಮೇಳ, ಹರಿದ್ವಾರ ಮತ್ತು ಉಜ್ಜಯಿನಿಗೆ ಭಾರತದ ವಿವಿಧ ಪ್ರಾಂತ್ಯಗಳಿಂದ ಭೇಟಿ ನೀಡ್ತಕ್ಕಂಥದ್ದನ್ನು ಸಹ ನಾವು ಇಲ್ಲಿ ಗಮನಿಸ್ಬೋದು. ಅದೇ ಅಲ್ಲದೆ ಜಾತಿ ಪದ್ಧತಿ, ಸಮಾರಂಭಗಳು ಮುಂತಾದವುಗಳನ್ನು ಏಕರೂಪದಲ್ಲಿ ನಾವು ಮಾಡ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಸಾಂಸ್ಕೃತಿಕ ಏಕತೆ ಅಂತಕ್ಕಂಥದ್ದು ಸಹ ಭಾರತದಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇದಷ್ಟೇ ಅಲ್ಲದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಐಕ್ಯತೆ ಅಂತಕ್ಕಂಥದ್ದು ಭಾರತದಲ್ಲಿ ಕಂಡುಬರುತ್ತೆ. ಅದನ್ನು ರೇಷಿಯಲ್ ಯುನಿಟಿ ಅಂತ ಕರೀತೇವೆ. ವೇರಿಯಸ್ ರೇಸಸ್ ಹ್ಯಾವ್ ಡ್ವೆಲ್ಟ್ ಇನ್ ಇಂಡಿಯಾ ಡೌನ್ ಥ್ರೂ ದ ಏಜಸ್ ಬೈ ಸಮ್ ಆಫ್ ಇಂಡಿಯನ್ ಹಿಂದೂ ವರ್ ಕನ್ವರ್ಟೆಡ್ ಟು ಇಸ್ಲಾಂ and Christianity, but they preserve the Indian identity. The Greeks, Sakas, Kushanas, Mongols, Turks and Mughals who were to India were absorbed in the Hindu way of life ಅಂತಕ್ಕಂಥದ್ದು. ಇಲ್ಲಿ ಭಾರತದಲ್ಲಿ ಹಲವು ಬಗೆಯ ಜನಾಂಗಗಳ ಅಸ್ತಿತ್ವವನ್ನು ನಾವು ಕಾಣಬಹುದು. ಭಾರತೀಯ ಹಿಂದೂಗಳು ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿದ್ದರೂ ಸಹ ಭಾರತೀಯತೆಯನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಭಾರತಕ್ಕೆ ಬಂದ ಗ್ರೀಕರಾಗ್ಬೋದು, ಶಕರು, ಕುಶಾನರು, ಮಂಗೋಲರು, ಟರ್ಕರು, ಮೊಘಲರು ಭಾರತೀಯ ಹಿಂದೂ ಜೀವನ ಶೈಲಿಯಲ್ಲಿ ಬೆರೆತು ಹೋಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜನಾಂಗವೂ ಸಹ ಭಾರತವನ್ನು ತಮ್ಮ ತಾಯ್ನಾಡಾಗಿ ಹೊಂದಿ ಹೆಮ್ಮೆಯನ್ನು ಪಡ್ತಕ್ಕಂಥದ್ದನ್ನು ನಾವು ಗಮನಕ್ಕೆ ತೆಗೆದುಕೋಬೋದು. ಹೀಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ಪ್ರಯತ್ನದಲ್ಲಿ ಈ ಎಲ್ಲ ವೈವಿಧ್ಯತೆಗಳು ಸಹ ಭಾರತದಲ್ಲಿ ಕಂಡುಬರ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ನಮಸ್ಕಾರ.